ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಾಡು ರೆಸ್ಟೋರೆಂಟಿಗೆ ಊಟಕ್ಕಂತೇಳಿ ಬಂದಿದ್ದೇವೆ. ಫಸ್ಟ್ ಟೈಮ್ ನಾವು ನಾಡು ರೆಸ್ಟೋರೆಂಟಲ್ಲಿ ಇವತ್ತು ಟ್ರೈ ಮಾಡ್ತಾ ಇರೋದು. ಸೊ ಹಾಗಾಗಿ ಬನ್ನಿ ಹೋಗಿ ನೋಡುವ ಒಳಗಡೆ ಹೇಗಿದೆ ಅಂತ. ಇದು ನೋಡಿ ನಾಡು ರೆಸ್ಟೋರೆಂಟ್, ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ರೆಸ್ಟೋರೆಂಟ್ ಚಿಲಿಂಬೆ ಮತ್ತು ಲೇಡಿಲ್ ಹತ್ತಿರದಲ್ಲೇ ಇದೆ, ಅದರ ನಡುವಲ್ಲೇ. ಸೊ ಹಾಗಾಗಿ ನೋಡಿ ಈಗ ಒಳಗಡೆ ಹೋಗ್ತಾ ಇದ್ದೇವೆ ನಾವು. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ಈ ರೀತಿ ಡೆಕೋರೇಷನ್ ಎಲ್ಲ ಇಟ್ಟಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡಿ ಇದು ಒಂದು ಹೂ ಹಾಕಿಟ್ಟಿದ್ದಾರೆ ಇಲ್ಲಿ. ಹಾಗೆಯೇ ಇಲ್ಲಿಯ ಒಂದು ರಿಸೆಪ್ಷನ್ ನೋಡಿ, ವೆಲ್ಕಮ್ ಮಾಡ್ತಾ ಇರುವುದು ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಬರುವಾಗ ಅಲ್ಲಿ ಹೊರಗಡೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಈಗ ಲಿಫ್ಟಲ್ಲಿ ನಾವು ಮೇಲ್ಗಡೆ ಹೋಗ್ತಾ ಇದ್ದೇವೆ. ಸೊ ಫಸ್ಟ್ ಫ್ಲೋರಿಗೆ. ಸೊ ನೋಡಿ ಲಿಫ್ಟಲ್ಲಿದ್ದೇವೆ ನಾವು. ನಾಡು ರೆಸ್ಟೋರೆಂಟಿಗೆ, ಚಿಲ್ಬಿಯಲ್ಲಿರೋ ನಾಡು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಫಸ್ಟ್ ಟೈಮ್ ಬರುವುದಲ್ಲ ನಾವು? ಫಸ್ಟ್ ಟೈಮ್ ಲಿಫ್ಟ್. ನಾಡು ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಫಸ್ಟ್ ಟೈಮ್ ನಾವು ನಾಡು ರೆಸ್ಟೋರೆಂಟಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮೇಲೆಲ್ಲ. ಸಿಟ್ಟಿಂಗ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಒಂದು ರೆಸ್ಟೋರೆಂಟ್ ಒಳಗೆ ಬರುವಾಗ ನಮಗೆ ದುಬೈ ಆಗಿಯೇ ಫೀಲ್ ಆಯಿತು. ಯಾಕಂದರೆ ಇಲ್ಲಿ ಆ ಒಂದು ಸೆಟ್ಟಿಂಗ್ ಆಗಿರ್ಬೋದು, ಇಲ್ಲಿ ಒಂದು ಇರುವಂತಹ ಈ ಒಂದು ವಾತಾವರಣ ಆಗಿರ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮಗೆ. ಹಾಗೆಯೇ ಇಲ್ಲಿಯ ನೋಡಿ ಟೇಬಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸೆಟ್ ಮಾಡಿದರು. ಅಲ್ಲಿಯ ಒಂದು ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಕ್ಲೀನ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆಗಿದೆ, ಕ್ಲೀನ್ ನೀಟಾಗಿದೆ ದುಬೈ ಆಗಿ. ಮತ್ತು ಲೊಕೇಶನ್ ಕೂಡ ತುಂಬ ಹತ್ತಿರ, ಚಿಲಿಂಬಿ ಹತ್ತಿರ. ಅಷ್ಟೇ ನಾನು ನೋಡಿ. ನನಗೆ ಪಾಯಸ ಉಂಟು, ಪಾಯಸ ಉಂಟು ಇಲ್ಲಿ, ಒಳ್ಳೆ ಪಾಯಸ ಉಂಟು. ನೋಡ ಒಂದು ಟೇಸ್ಟ್ ಮಾಡೋದು ಹಾಕೊಂಡು. ಎಲೈಚಿ ಪಾಯಸ, ಗೋಡಂಬಿ ಪಾಯಸ ಅಂತೆ, ಚಿಕನ್ ಪಡುಮಾನ ಎಂಥದ್ದು ಉಂಟಾ. ಇದು ಓದಲಿಕ್ಕೆ ಒಂದು ಮೀನು ಕೊಂಡೋಗ್ಬೇಕು ಮನೆಗೆ. ನಿಮ್ಮದು ಬಂತು ಊಟ. ಇದೆಂತ ಸ್ನ್ಯಾಕ್ ಕೊಟ್ಟಿರೋದು? ಅಷ್ಟನ್ನು ಹೇಳ್ತಾನೆ, ಟೇಸ್ಟ್ ಇಲ್ಲ ಅಂತ. ಇದು ನಾನು ಟ್ರೈ ಮಾಡಬೇಕಾ? ಇದು ತುಕ್ಕಡಿಯಾಗಿ ಉಂಟು, ಒಳ್ಳೆ ಉಂಟು ಅದು. ಅದು ಚಪ್ಪೆ. ಗ್ಲಾಸ್, ಲೋಟ ಮತ್ತು ಸ್ಪೂನ್ ಎಲ್ಲ ತಾಮ್ರದ ಇಟ್ಟಿದ್ದಾರೆ. ಇಲ್ಲೆಲ್ಲ ಬ್ರಾಸ್ ಇದ್ದು ಸ್ಪೂನ್ ಎಲ್ಲ. ಬ್ರಾಸ್ ತಾಮ್ರ ಬ್ರಾಸ್. ಇದಾಗಿದಾ? ಎಂತ ತಾಮ್ರದ ಲೋಟದಲ್ಲಿ ನೀರು ಕುಡಿಯೋದು? ತಾಮ್ರದ ಗ್ಲಾಸಲ್ಲಿ ಇವತ್ತು ನೀರು ಕುಡಿಯೋದು. ಲೋಟ ಹೇಳೋದಲ್ಲ ಇದಕ್ಕೆ? ಲೋಟ. ನಮ್ಮದು ಬರಲಿಲ್ಲ, ಕಾಯ್ತಾ ಇದ್ದೇವೆ. ನೋಡಿ ಚಿಕನ್ ಸೂಪ್ ಬಂದಿದೆ. ನಿಮ್ಮದು? ಚಿಕನ್ ಸೂಪ್ ಇದೆ. ದೆನ್ ವಾಟ್ ಇಸ್ ದಿಸ್? ಸೇವಿಯ ಚಿಕನ್ ಸೂಪಿಗೆ ಸೂಪ ಕಲ್ಚರ್ ಬಿದ್ದಿರಲ್ಲ. ಇದ್ದೇನೆ. ಸೂಪರ್ ಇದೆ.
ಇದು ಚಿಕನ್ ಎಂತ ಅದು? ಚಿಕನ್ ಸೂಪು ಅಲ್ಲ ಇದು ಚಿಕನ್ ಲಾಲಿಪಾಪ್ ಇದು. ಚಿಕನ್ ಲಾಲಿಪಾಪ್. ಮತ್ತು ಆಸ್ಟನ್ ಫಸ್ಟ್ ಟೈಮ್ ಸೂಪ್ ಟ್ರೈ ಮಾಡ್ತಾ ಇದ್ದಾನೆ. ಸೆಕೆಂಡ್ ಟೈಮ್. ಚಿಕನ್ ಉರುವಲು ಕೂರ್ಗ್ ಸ್ಟೈಲ್ ಅಂತೆ, ಮತ್ತೊಂದು ಚಿಕನ್ ಲಾಲಿಪಾಪ್. ನಿಮಗೆ ಸಹ ಸೇಮ್ ಅಲ್ಲ, ಆಸ್ಟನಿಗೆ ಸಹ ಸೂಪ್ ಬೇಕಾ ನಿಮಗೆ? ಸೂಪ್ ಸಾಕು ನನಗೆ. ಸ್ಟೈಲ್ ಟೇಸ್ಟ್ ಮಾಡ್ತಾ ಇದ್ದೇನೆ. ಬಿಸಿ ಉಂಟು. ನೋಡಿ ಇದಕ್ಕೆ ಕರಿಬೇವೆಲ್ಲ ಹಾಕಿದ್ದಾರೆ. ಒಳ್ಳೆ ಉಂಟು ಟೇಸ್ಟು. ಟೇಸ್ಟ್ ಮಾಡ್ತಾನೆ. ಬಿಸಿ ಉಂಟು. ಬಿಸಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಇರ್ತದೆ. ಬಿಸಿ ಇದ್ದರೆ ನೋಡಿ ಕರಿಬೇವು ಹಾಕಿದ್ದಾರೆ ತುಂಬ. ಕರಿಬೇವು ನೀನು ಚಿಕನ್ ಫ್ರೈ ಮಾಡುವಾಗಲ್ಲ ಹಾಕ್ತೀಯಲ್ಲ ಕರಿಬೇವು. ಇದು ಟೇಸ್ಟ್ ಆಗ್ತದೆ. ಟೇಸ್ಟ್ ಆಗ್ತದೆ. ಈಗ ಟೇಬಲ್ ಚಿಕ್ಕದಾಯಿತು. ಚಿಕ್ಕದಾಯ್ತಾ? ಇದೆಂತ ಹೆಸರು ಅಂತ ಇದಕ್ಕೆ? ಕುಂತಲ್ ರೋಸ್ಟ್. ಕುಂತಲ್ ರೋಸ್ಟ್. ನಾವು ಇಲ್ಲಿ ಬೊಂಡಾಸ್ ಕುಂತಲ್ ರೋಸ್ಟ್ ಅಂತ ಇದು. ನೋಡುವ, ಟೇಸ್ಟ್ ಮಾಡುವ. ಟೇಸ್ಟ್ ಮಾಡಿ ನೋಡುವ. ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಸರ್ವ್ ಇಟ್. If you have balance, you'll pack it and give. ಚಿಕನ್ ಪುಳಿ ಮುಂಚಿ, ರೈಟ್? ಇವರು ಚಿಕನ್ ಪುಳಿ ಮುಂಚು ಒಟ್ಟಿಗೆ ನೀರು ದೋಸೆ. ಟೇಸ್ಟ್ ಮಾಡಿ. ಹೇಗಿದೆ? ಫ್ಯಾಂಟಾಸ್ಟಿಕ್. ಒಳ್ಳೆ ಇದೆ. ಟೇಸ್ಟಿಯಾ? ಎಷ್ಟಿದೆ? ಚಿಕನ್ ಸೆಜ್ವಾನ್ ಚಿಕನ್ ಫ್ರೈಡ್ ರೈಸ್. ಆಸ್ಟನ್ ಆಲ್ರೆಡಿ ತಿಂತಾ ಇದ್ದಾನೆ. ರೈಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲ? ನಾರ್ಮಲ್ ಫ್ರೈಡ್ ರೈಸ್ ಅಂತ. ಹೌದು, ಇದು ಸ್ವಲ್ಪ ಸ್ಟಿಕ್ಕಿ ರೈಸ್ ಅಂತೆ. ಟೇಸ್ಟ್ ಮಾಡ್ತೇನೆ ನಾನೀಗ. ಚಿಕನ್ ಬಿರಿಯಾನಿ. ಫೈನಲ್ ಆರ್ಡರ್. ಲಿಟಲ್ ರೈಸ್. ಲಿಟಲ್ ಮೋರ್. ಇನಫ್. ಪಾಯಸ. ಇದು ಟೆಂಡರ್ ಕೊಕೊನೆಟ್ ಪಾಯಸ. ಇದು ಸಹ ಕೋಲ್ಡ್ ಉಂಟು. ಐಸ್ ಕ್ರೀಮ್. Take this one, not that one. Just too big. ಟೆಂಡರ್ ಕೊಕೊನೆಟ್ ಪಾಯಸ ಟೇಸ್ಟ್ ಮಾಡುವ. ವಾವ್, ಸೂಪರ್. ಫಸ್ಟ್ ಟೈಮ್ ತಿನ್ನೋದು ಟೆಂಡರ್ ಕೊಕೊನೆಟ್. ಅದರೊಳಗೆ ಕೊಕೊನೆಟ್ ಹಾಕಿದ್ದಾರೆ ನೋಡಿ, ಪೀಸಸ್. ಟೇಸ್ಟ್ ಇದೆ. ನಂಗೆ ಅನಿಸ್ತದೆ ಇದು ಆ್ಯಕ್ಚುಲಿಗೆ. ಬೌಲ್ ನೋಡಿ, ಚೆನ್ನಾಗಿದೆ. ಟೇಸ್ಟ್ ಇದೆಯಾ? ಟೇಸ್ಟ್ ಇದೆ, ಸೂಪರ್. ಬೇಡ ಅಂತ ಹೇಳ್ತಿದ್ದೆ ಪಾಯಸ. ಯಾವಾಗಲೂ ಹೇಳ್ತಲ್ಲ, ಊಟ ಆದ್ಮೇಲೆ ಸೂಪ್ ಕೊಡ್ತಾರೆ. ಅದು ನೀವು ಕುಡೀರಿ, ಅದು ಕೈ ತೊಳೆದ ನೀರು. ನೀವು ನನಗೆ ಸೂಪು ಬೇಕಾ ನಿಮಗೆ? ಸೂಪು ಲೆಮನ್ ಸೂಪ್ ಇದೆ, ಚೆನ್ನಾಗಿದೆಯಾ? ಅಷ್ಟೊತ್ತಿಗೆ ನಾವು ಮಂಗ ಮಾಡಿದ್ದು ಲೆಮನ್ ಸೂಪ್ ಅಂತೇಳಿ. ಅವನು ನಂಬ್ತಾ ಇದ್ದಾನೆ. ಮತ್ತೆ ಗೊತ್ತಾಯ್ತು ಕೈ ತೊಳೆಯ ಬೌಲ್ ಅಂತದ್ದು. ಪೇಪರ್ನಾಗ ಸೂಪ್. ನೋಡಿ, ಇದು ಚಿಲಿಂಬಿ.
ಇದು ಉರ್ಬನ್ ಕ್ರೂಸ್ ಹೈರಾಡ್ ನಾವು ಚಿಲಿಂಬಿ ಲೊಕೇಶನ್. ಜೊಲ್ಲ ಊಟ ಎಲ್ಲ ಮಾಡಿಕೊಂಡು ನಡೆದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ತಿಂದದೆಲ್ಲ ಕರಗಿಸ್ಬೇಕಲ್ವಾ, ಅದಕ್ಕೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.